ಹಲೋ ಎಲ್ರಿಗೂ ನಮಸ್ಕಾರ. IPL 2026ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ತಂಡ ಗೆದ್ದಿದೆ. ಸೊ 5 ಮ್ಯಾಚು ಅದೇ ಥರ ಆಗಿತ್ತು. ಸೊ ನಿನ್ನೆ ಪಂದ್ಯ ಫಾರ್ ಅ ಚೇಂಜ್ ಮೊದಲು ಬ್ಯಾಟ್ ಮಾಡಿರೋ ತಂಡ ವಿನ್ ಆಗಿದ್ದಾರೆ. ಸೊ ಇವತ್ತಿನ ಪಂದ್ಯದ ಕುರಿತು ಇವತ್ತು ನೋಡೋಣ. ಇವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಕಾಳಗ ಇವತ್ತು ಇದೆ. IPL 2026ನಲ್ಲಿ ಚೇಪಾಕ್ನಲ್ಲಿ ರಿನೋವೇಟ್ ಆದಮೇಲೆ ಮೊದಲ ಪಂದ್ಯ ಇವತ್ತು ನಡೀತಾ ಇರೋದು. ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂ, ಪ್ಲೇಯಿಂಗ್ 11 ಎರಡು ತಂಡ ಹೇಗೆ ಆಡ್ಬೋದು ಎಲ್ಲ ಡೀಟೇಲ್ ಆಗಿ ನೋಡೋಣ ವಿಡಿಯೋದಲ್ಲಿ. ಸೊ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಕಾಳಗ ಇದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲದಾಗಿ ಹೇಳಬೇಕು ಅಂದರೆ ಎರಡು ತಂಡ ಸಮಬಲದಲ್ಲಿದ್ದಾರೆ. ಹೆಡ್ ಟು ಹೆಡ್ನಲ್ಲಿ 32 ಪಂದ್ಯಗಳನ್ನು ಪಂಜಾಬ್ ಕಿಂಗ್ಸ್ ವರ್ಸಸ್ CSK ಮುಖಾಮುಖಿಯಾಗಿದೆ. ಅದರಲ್ಲಿ 16 ಪಂದ್ಯ ಚೆನ್ನೈ ವಿನ್ ಆಗಿದ್ದಾರೆ, 16 ಪಂದ್ಯ ಪಂಜಾಬ್ ವಿನ್ ಆಗಿದ್ದಾರೆ. ಸೊ ನೆಕ್ ಟು ನೆಕ್ ಬ್ಯಾಟಲ್ ಅಂತಲೇ ಹೇಳ್ಬೋದು ಈ ಎರಡು ತಂಡ ಆದಾಗ. ಸೊ ಲಾಸ್ಟ್ 7 ಮ್ಯಾಚಸ್ ಏನಿದೆ ಅದರಲ್ಲಿ 6 ಪಂದ್ಯಗಳನ್ನು ಪಂಜಾಬ್ ಕಿಂಗ್ಸೇ ವಿನ್ ಆಗಿರೋದು ಇಂಟ್ರೆಸ್ಟಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದರಿಂದ ಪಂಜಾಬ್ ಕಿಂಗ್ಸ್ ಸ್ಲೈಟ್ಲಿ ಅಪ್ಪರ್ ಹ್ಯಾಂಡಲ್ಲಿ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ಆದರೆ ಚೇಪಾಕ್ನಲ್ಲಿ ಆಗಿರೋದ್ರಿಂದ ಅದು ಚೆನ್ನೈ ಅವರ ಭದ್ರಕೋಟೆ ಅಂತಲೇ ಕನ್ಸಿಡರ್ ಆಗೋದ್ರಿಂದ ಸೊ ಅವ್ರ ಕಡೆನೂ ಒಂದು ಲಕ್ಷ್ಯ ಇರಲೇಬೇಕು ಖಂಡಿತವಾಗ್ಲೂ. ಸೊ ಹೊಸದಾಗಿ ಪಿಚ್ ರೆಡಿಯಾಗಿದೆ ರಿನೋವೇಟ್ ಆದಮೇಲೆ. ಸೊ ಮೊದಲಿನ ಥರ ಅಷ್ಟೊಂದು ಬ್ಯಾಲೆನ್ಸ್ ಬಾಲಿಂಗ್ ಪಿಚ್ ಥರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಟಿಂಗ್ಗೆ ಜಾಸ್ತಿ ಅನುಕೂಲ ಆಗಿದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಅಶ್ವಿನ್ ಕೂಡ ಅದನ್ನೇ ಹೇಳಿದ್ದಾರೆ. ಅಶ್ವಿನ್ ಅವರು ಸೊ 200 ವಿಕೆಟ್ ಆಗಿರ್ಬೋದು ಇದು ಅಂತ ಟ್ವೀಟ್ ಮಾಡಿದಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಬ್ಯಾಟಿಂಗ್ ಕಡೆನೇ ಇವತ್ತು ಕೂಡ ಬ್ಯಾಟಿಂಗ್ ಪಿಚ್ ಥರನೇ ಇರೋ ಥರ ಕಾಣ್ತಾ ಇದೆ. ಸೊ 190+ ಬಂದರೆ ಸ್ವಲ್ಪ ಪಾರ್ ಸ್ಕೋರ್ ಥರ ಕಾಣಿಸ್ಬೋದು. ಡ್ಯೂ ಏನಾದರೂ ಬಂತು ಅಂತ ಹೇಳಿದ್ರೆ ಅದೂ ಕೂಡ ಕಷ್ಟ ಆಗ್ಬೋದು. ಸೊ ಆದರೂ ಕೂಡ ಡಿಫೆಂಡ್ ಮಾಡ್ಬೋದು ಅಂತ ನೀನು SRH ತೋರಿಸಿದ್ದಾರೆ. ಸೊ ಹಾಗಾಗಿ ಡಿಫೆಂಡ್ ಕೂಡ ಮಾಡ್ಕೋಬೋದು 200+ ಏನಾದರೂ ಬಂತು ಅಂದರೆ. ಇನ್ನು ಪ್ಲೇಯಿಂಗ್ 11 ವಿಚಾರಕ್ಕೆ ಹೋಗೋಣ ಸ್ಟ್ರೈಟ್ ಅವೇ. ಸೊ ಪಂಜಾಬ್ ಕಿಂಗ್ಸ್ ಅವರು ಹೇಗೆ ಪ್ಲೇಯಿಂಗ್ 11 ಮಾಡ್ಬೋದು ಅಂತ ನೋಡೋದಾದರೆ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಓಪನಿಂಗ್ ಮಾಡ್ತಾರೆ. ಸೊ ಪ್ರಭ್ಸಿಮ್ರನ್ ಚೆನ್ನಾಗಿ ಆಡಿದ್ರು, ಪ್ರಿಯಾಂಶ್ ಆರ್ಯ ಅಷ್ಟು ಚೆನ್ನಾಗಿ ಓಪನಿಂಗ್ ಬಂದಿಲ್ಲ ಮೊದಲ ಪಂದ್ಯದಲ್ಲಿ. ಸೊ ಇವತ್ತು ಆಡ್ಬೋದು ಹೇಳೋದಕ್ಕೆ ಬರೋದಿಲ್ಲ. 1 ಡೌನಲ್ಲಿ ಕೂಪರ್ ಕಾನ್ಲೆ ಮ್ಯಾಚ್ ವಿನ್ನರು. ಸೊ ಹೋದ ಪಂದ್ಯವನ್ನು ಪಂಜಾಬ್ಗೆ ವಿನ್ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲಾಂದರೆ ಪಂಜಾಬ್ ಕೂಡ ಮೊದಲ ಪಂದ್ಯವನ್ನು ಸೋಲ್ತಾ ಇತ್ತು. ಇನ್ನು ನಂಬರ್ 4ನಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರು ಸೊ ಕನ್ಸಿಸ್ಟೆಂಟ್ ಆಡ್ತಾರೆ. ಸೊ ಅವ್ರು ಇರ್ತಾರೆ. ನೆಹಾಲ್ ಬಾದೇರಾ, ಅದಾದ ಬಳಿಕ ಮಾರ್ಕಸ್ ಸ್ಟೋಯ್ನಿ, ಶಶಾಂಕ್ ಸಿಂಗ್, ಮಾರ್ಕೋ ಯಾನ್ಸನ್, ಬಾಟ್ಲೆಟ್ ಇಲ್ಲಿ ತನಕನೂ ಕೂಡ ಬ್ಯಾಟಿಂಗ್ ಆಪ್ಷನ್ ಇದೆ. ಸೊ ಇಂಪ್ಯಾಕ್ಟು ಕೂಡ ಬ್ಯಾಟಿಂಗ್ ತಗೊಂಡ್ರು ಅಂತ ಹೇಳಿದ್ರೆ 11 ಜನನು ಬ್ಯಾಟಿಂಗ್ ಆಡೋ ಇದಿದೆ ಅಂತಲೇ ಹೇಳ್ಬೋದು. ಆ ಲೆವೆಲ್ ಬ್ಯಾಲೆನ್ಸ್ಡ್ ಸ್ಕ್ವಾಡು ಪಂಜಾಬ್ ಕಿಂಗ್ಸು. ಸೊ ಬಾಟ್ಲೆಟ್ ಆದಮೇಲೆ ವೈಶಾಖ್ ವಿಜಯ್ ಕುಮಾರ್ ಮತ್ತು ಹರ್ಷದೀಪ್ ಸಿಂಗ್ ಇರ್ಬೋದು. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯುಜ್ವೇಂದ್ರ ಚಹಲ್ ಅವ್ರು ಬರ್ಬೋದು. ಒಂದು ಇಂಪ್ಯಾಕ್ಟ್ ಕೊಡ್ಬೋದು ಇವತ್ತಿನ ಪಂದ್ಯಕ್ಕೆ ಸ್ಪಿನ್ನರ್ ಆಗಿರೋದ್ರಿಂದ ಅಂತ ಅನಿಸ್ತಾ ಇದೆ. ಸೊ ಈ ಥರ ಪ್ಲೇಯಿಂಗ್ 11 ಹೋದ ಪಂದ್ಯದಲ್ಲೂ ಈ ಪಂದ್ಯದಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಪಂಜಾಬ್ ಕಿಂಗ್ಸ್ ಅವರು. ಸೊ ಒಳ್ಳೆ ಮೊಮೆಂಟಮ್ನಲ್ಲಿದ್ದಾರೆ. ಬ್ಯಾಟಿಂಗ್ ಡೆಪ್ತ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಥರ ಕಾಣ್ತಾ ಇದೆ ಪಂಜಾಬ್ ಕಿಂಗ್ಸ್ ತಂಡ ಈ ಬಾರಿ ಕೂಡ. ಇನ್ನು ಚೆನ್ನೈ ಕಡೆ ಬರೋದಾದರೆ ಬ್ಯಾಟಿಂಗ್ ಇನ್ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ. ಸೊ ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಏನಾದರೂ ಕ್ಲಿಕ್ ಆಯಿತು ಅಂದರೆ ಜಾಸ್ತಿ ಚಾನ್ಸ್ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಈ ಮ್ಯಾಚನ್ನು ವಿನ್ ಆಗೋದಕ್ಕೆ. ಸೊ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಇಬ್ಬರು ಕ್ಲಿಕ್ ಆದರು ಅಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ಗೆ ಕಷ್ಟ ಆಗುತ್ತೆ ಖಂಡಿತವಾಗ್ಲೂ. ಸೊ ಆ ಥರ ಬ್ಯಾಟಿಂಗ್ ಆಡ್ತಾರೆ ಇಬ್ಬರು ಏನಾದರೂ ಆಡಿದ್ರೆ. ಇನ್ನು ಆಯುಷ್ ಮಾತ್ರೆ 1 ಡೌನಲ್ಲಿ ಅವರು ಕೂಡ ಸಖತ್ ಪ್ಲೇಯರೇ. ಅದಾದ ಬಳಿಕ ಮ್ಯಾಥ್ಯೂ ಶಾರ್ಟ್, ಶಿವಮ್ ದುಬೆ, ಕಾರ್ತಿಕ್ ಶರ್ಮಾ, ಜೇಮಿ ಓವರ್ಟನ್, ನೂರ್ ಅಹ್ಮದ್, ಹಾಗೆಯೇ ಮ್ಯಾಟ್ ಹೆನ್ರಿ, ಖಲೀಲ್ ಅಹ್ಮದ್, ಅನ್ಶುಲ್ ಕಂಬೋಜ್. ಸೊ ಅಷ್ಟೊಂದು ಡೆಪ್ತ್ ಅಂತ ಕಾಣ್ತಾ ಇಲ್ಲ ಬ್ಯಾಟಿಂಗಲ್ಲಿ ಪಂಜಾಬ್ ಕಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ ಚೆನ್ನೈ ಕಡೆ. ಸೊ ಹಾಗಾಗಿ ಬ್ಯಾಟಿಂಗ್ ಸರ್ಫರಾಜ್ ಖಾನ್ ಅವ್ರನ್ನ ಇಂಪ್ಯಾಕ್ಟ್ ಆಗಿಯೇ ತೊಗೊಬೋದು ಇವತ್ತು ಕೂಡ. ಯಾಕಂದರೆ ಬ್ಯಾಟಿಂಗ್ ಡೆಪ್ತನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ಟಾಪ್ ಆರ್ಡರ್ ಕ್ಲಿಕ್ ಆಗೋದು ತುಂಬಾ ಇಂಪಾರ್ಟೆಂಟು ಚೆನ್ನೈ ಕಡೆ. ಯಾಕಂದರೆ ಡಿಪೆಂಡೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಶಿವಮ್ ದುಬೆ ಫಿನಿಷಿಂಗ್ ಜವಾಬ್ದಾರಿನ ಅವರೇ ತೊಗೊಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದು ಅವ್ರಿಗೇನೆ ಕೆಳಗೆ ನೋಡ್ತಾ ಅಂತ ಹೋದರೆ. ಇನ್ನು ಜೇಮಿ ಓವರ್ಟನ್ ಚೆನ್ನಾಗಿ ಆಡಿದ್ರು ಹೋದ ಪಂದ್ಯದಲ್ಲಿ ಬ್ಯಾಟಿಂಗ್ನಲ್ಲಿ. ಸೊ ಅವ್ರಿಗೂ ಕೂಡ ಸ್ವಲ್ಪ ಫಿನಿಷಿಂಗ್ ಜವಾಬ್ದಾರಿ ಬರುತ್ತೆ. ಸೊ MS ಧೋನಿ ಅವರು ಇಲ್ಲದೆ ಇರೋದ್ರಿಂದ ಸೊ ಈ ಪಂದ್ಯಕ್ಕೆ ಬರೋದು ಡೌಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಿನಿಷಿಂಗ್ಗೆ ಸ್ವಲ್ಪ ಚೆನ್ನೈ ಯಾರನ್ನ ಆಡಿಸ್ತಾರೆ ಅಂತ ನೋಡಬೇಕು. ಇನ್ನು ಬ್ರೇವಿಸ್ ಕೂಡ ಇಂಜುರಿ ಆಗಿರೋದು CSK ತಂಡಕ್ಕೆ ದೊಡ್ಡ ಹೊಡೆತ ಆಗಿದೆ, ತಲೆನೋವಾಗಿದೆ ಅಂತಲೇ ಹೇಳ್ಬೋದು. ಸೊ ಟಾಪ್ ಆರ್ಡರ್ ಕ್ಲಿಕ್ ಆಗಲೇಬೇಕು ಏನಾದರೂ ಚೆನ್ನೈ ಮ್ಯಾಚ್ ವಿನ್ ಆಗಬೇಕು ಅಂದರೆ. ಋತುರಾಜ್ ಗಾಯಕ್ವಾಡ್, ಸ್ಯಾಮ್ಸನ್, ಆಯುಷ್ ಮಾತ್ರೆ ಇವರ ಮೇಲೆ ದೊಡ್ಡ ಜವಾಬ್ದಾರಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಇನ್ನು ಮ್ಯಾಥ್ಯೂ ಶಾರ್ಟ್ ಕೂಡ ಅವರ ಪ್ಲೇಯನ್ನು ಆಡಬೇಕಾಗುತ್ತೆ ಚೆನ್ನೈ ಏನಾದರೂ ಒನ್ಸ್ ಈ ಮ್ಯಾಚನ್ನು ವಿನ್ ಆಗಬೇಕು ಅಂತ ಹೇಳಿದೆ. ಸೊ
ಸ್ವಲ್ಪ ಬೆಟರ್ ಫಾರ್ಮ್ನಲ್ಲಿ ಕಾಣ್ತಾ ಇರೋದು ಇವತ್ತು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು. ಆದರೆ ಯಾವಾಗೂ ಹೇಳೋಕ್ಕೆ ಬರೋದಿಲ್ಲ, ಚಿಪಾಕ್ನಲ್ಲಿ ಚೆನ್ನೈನೇ ಸ್ವಲ್ಪ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ ಎಲ್ಲ ಟೀಮನ್ನು. ಸೊ ಹಾಗಾಗಿ ಇವತ್ತು ಚೆನ್ನೈಗೂ ಕೂಡ ಒಂದು ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಓಪನಿಂಗ್ ಮ್ಯಾಚನ್ನು ಸೋತಿರೋದ್ರಿಂದ ಚೆನ್ನೈ ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಅದೇ ರೀತಿ ಟಾಪ್ ಆರ್ಡರ್ ಇವತ್ತು ರೆಸ್ಪಾಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಅನ್ನೋದು ಸಾಧ್ಯ ಆಗುತ್ತೆ. ಸೊ ಕೀ ಬ್ಯಾಟಲ್ ಬಗ್ಗೆ ಮಾತನಾಡಬೇಕು ಅಂದರೆ ಗಾಯಕ್ವಾಡ್ ವರ್ಸಸ್ ಹರ್ಷ್ದೀಪ್ ಸಿಂಗ್ ಓಪನಿಂಗ್ ಸ್ಪೆಲ್ನಲ್ಲಿ ಏನು ಬರ್ತಾರೆ, ಈ ಬ್ಯಾಟಲ್ ನೋಡೋದಕ್ಕೆ ಚೆನ್ನಾಗಿರ್ಬೋದು. ಇನ್ನು ಸ್ಪಿನ್ ಚೆನ್ನಾಗಿ ಆಡೋ ದುಬೆ ಚಹಲ್ ಅವ್ರಿಗೆ ಹೇಗೆ ಆಡ್ತಾರೆ ಅಂತ ನೋಡೋದು. ದುಬೆ ವರ್ಸಸ್ ಚಹಲ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಚಹಲ್ ಕೂಡ ಚಾಣಾಕ್ಷತನದಿಂದ ಬಾಲ್ ಮಾಡ್ತಾರೆ, ದುಬೆ ಕೂಡ ಸ್ಪಿನ್ನರ್ಸ್ಗೆ ಚಲೋ ಆಡೋದ್ರಿಂದ ಈ ಬ್ಯಾಟಲ್ ಕೂಡ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿರ್ಬೋದು. ಇನ್ನು ಶ್ರೇಯಸ್ ಅಯ್ಯರ್ ವರ್ಸಸ್ ನೂರ್ ಅಹ್ಮದ್, ಮತ್ತೊಬ್ಬ ಬೆಟರ್ ಪ್ಲೇಯರ್ ಸ್ಪಿನ್ಗೆ ಅಂದರೆ ಶ್ರೇಯಸ್ ಅಯ್ಯರ್ ಅವರು. ಸೊ ಶ್ರೇಯಸ್ ಅಯ್ಯರ್ ವರ್ಸಸ್ ನೂರ್ ಅಹ್ಮದ್ ಚೆನ್ನಾಗಿರ್ಬೋದು ಬ್ಯಾಟಲ್ ಅಂತಲೇ ಹೇಳ್ಬೋದು. ಇನ್ನು ಆಗಲೇ ಹೇಳಿದಾಗೇ ಲಾಸ್ಟ್ 6 ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿನ್ ಆಗಿದ್ದಾರೆ 7 ಪಂದ್ಯದಲ್ಲಿ. ಸೊ ಸ್ಲೈಟ್ಲಿ ಅಡ್ವಾಂಟೇಜ್ ಇರೋದು ಪಂಜಾಬ್ ಕಿಂಗ್ಸಿಗೆ, ಡಾಮಿನೇಟ್ ಮಾಡಿದ್ದಾರೆ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಕೀ ಪ್ಲೇಯರು ಸಂಜು ಸ್ಯಾಮ್ಸನ್, ನೂರ್ ಅಹ್ಮದ್ ಮತ್ತು ಶಿವಮ್ ದುಬೆ ಅಂತ ಅನಿಸ್ತಾ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ನ ಕಡೆ. ಸಂಜು ಸ್ಯಾಮ್ಸನ್ ಚೆನ್ನೈನಲ್ಲಿ ಚೆನ್ನಾಗಿ ಆಡ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ಪಂಜಾಬ್ ಕಿಂಗ್ಸ್ ಕಡೆ ಮತ್ತೊಮ್ಮೆ ಕೂಪರ್ ಕಾನ್ಲೆ ಇವತ್ತು ಶೈನ್ ಆಗ್ಬೋದು ಅಂತ ಅನಿಸುತ್ತೆ. ಇನ್ನು ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಡ್ಬೋದು. ಬಾಲಿಂಗ್ನಲ್ಲಿ ಚಹಲ್ ಅವರು ಮ್ಯಾಜಿಕ್ ನಡಿಬೋದು ಅಂತ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಇವತ್ತು ಏನಾಗ್ಬೋದು ಏನು ಅಂತ ಕಮೆಂಟ್ ಮಾಡಿ, ಯಾರು ಇವತ್ತು ಶೈನ್ ಆಗ್ಬೋದು ಏನು ಅಂತ. ಸೊ ಮ್ಯಾಚ್ ವಿಚಾರಕ್ಕೆ ಬಂದರೆ ಪಂಜಾಬ್ ಕಿಂಗ್ಸ್ ಅವರು ಇವತ್ತು ಮ್ಯಾಚ್ ವಿನ್ ಆಗ್ಬೋದು ಸ್ಲೈಟಾಗಿ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಏನಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಏನಾದರೂ ಟಾಪ್ ಆರ್ಡರ್ ಚೆನ್ನೈ ಸೂಪರ್ ಕಿಂಗ್ಸ್ದು ಕ್ಲಿಕ್ ಆದರೆ ಚೆನ್ನೈ ಜಾಸ್ತಿ ಚಾನ್ಸ್ ಇದೆ ವಿನ್ ಆಗೋದಕ್ಕೆ. ಸೊ ಚೆನ್ನೈನಲ್ಲೇ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರಿಗೇನೆ. ಸೊ ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಚೆನ್ನೈ ಕಡೆನೂ ಹೋಗ್ಬೋದು. ಆದರೆ ರೀಸೆಂಟ್ ಫಾರ್ಮು ಮತ್ತು ಟೀಮನ್ನು ನೋಡ್ತಾ ಇದ್ದರೆ ಪಂಜಾಬ್ ಕಿಂಗ್ಸು ಜಾಸ್ತಿ ಚಾನ್ಸ್ ಇದೆ ಅಂತಲೇ ಅನಿಸುತ್ತೆ. ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದಂಥ ಪ್ರಿವ್ಯೂ. ನಿಮ್ಮ ಪ್ರಕಾರ ಪ್ರಿಡಿಕ್ಷನನ್ನು ಕಮೆಂಟ್ ಮಾಡಿ ಯಾರು ಗೆಲ್ಬೋದು ಏನು ಅಂತ. ಥ್ಯಾಂಕ್ ಯು.